ಸ್ಯಾಂಡಲ್ವುಡ್ನ ನಟಿ ಸಂಜನಾ ಗಲ್ರಾಣಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅದು ಕೂಡ ಡ್ರಗ್ಸ್ ಕೇಸ್ನಲ್ಲಿ. ಸ್ಯಾಂಡಲ್ವುಡ್ನ ನಟಿ ಸಂಜನಾ ಗಲ್ರಾಣಿಗೆ ಡ್ರಗ್ಸ್ ಸಂಕಷ್ಟ. ಹೈಕೋರ್ಟ್ನಲ್ಲಿ ಪ್ರಕರಣ ವಜವಾದ ಬಳಿಕ ಸುಪ್ರೀಂಗೆ ಮೇಲ್ಮನವಿ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ತಯಾರಿಗಳಾಗ್ತಾ ಇದೆ. ಈಗಾಗಲೇ ಸಭೆಯನ್ನು ನಡೆಸಿ ಸರ್ಕಾರದ ಮಟ್ಟದಲ್ಲಿ ಅರ್ಜಿಯನ್ನು ಕೂಡ ರೆಡಿ ಮಾಡಲಾಗಿದೆ. ಪ್ರಾಸಿಕ್ಯೂಷನ್ ಅನುಮತಿ ಬರುತ್ತಾ ಇದ್ದಂತೆ ಅರ್ಜಿ ಸಲ್ಲಿಕೆಗೆ ಮುಂದಾಗ್ತಾ ಇದ್ದಾರೆ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಈ ವಿಚಾರವನ್ನು ಇವತ್ತು ಪ್ರಸ್ತಾಪಿಸಿದ್ದಾರೆ. ಸಹಜವಾಗಿಯೇ ಡ್ರಗ್ಸ್ ಕೇಸ್ನಿಂದ ಪಾರಾಗಿದ್ದಂತಹ ನಟಿ ಸಂಜನಾ ಗಲ್ರಾಣಿಗೆ ಈಗ ಅದೇ ಡ್ರಗ್ಸ್ ಕೇಸ್ನಲ್ಲಿ ಮತ್ತೊಂದು ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಹೈಕೋರ್ಟ್ನಲ್ಲಿ ಪ್ರಕರಣ ವಜಾ ಆಗಿತ್ತು. ಅದಾದ ಮೇಲೆ ಸಂಜನಾ ಗಲ್ರಾಣಿ ಕೂಡ ನಿರಾಳರಾಗಿದ್ದರು. ಬಂದಂತಹ ಸಂಕಷ್ಟ ಪಾರಾಯ್ತಲ್ಲ ಅಂಥೇಳಿ ನಿಟ್ಟುಸಿರನ್ನು ಬಿಟ್ಟಿದ್ರು. ಸಂಜನಾ ಗಲ್ರಾಣಿಗೆ ಬಂದಿರುವಂತಹ ಸಂಕಷ್ಟದಿಂದ ಪಾರಾದರೂ ಕೂಡ ಪೊಲೀಸರು ಆ ಕೇಸನ್ನು ಅಲ್ಲಿಗೆ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಇವತ್ತು ಕಮಿಷನರ್ ಕೊಟ್ಟಂತಹ ಹೇಳಿಕೆಯೇ ಉದಾಹರಣೆ ಆಗಿದೆ. ಈ ಕೇಸನ್ನು ಹೈಕೋರ್ಟ್ನ ಆದೇಶವನ್ನು ನಾವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೇವೆ ಅನ್ನುವಂತಹ ಮಾಹಿತಿಯನ್ನು ಇವತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ಕೊಟ್ಟಿರೋದ್ರಿಂದ ಸಹಜವಾಗಿಯೇ ಇದೇ ಡ್ರಗ್ಸ್ ಕೇಸ್ನಲ್ಲಿ ಸಂಜನಾ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ.